ತಾವೆಲ್ಲರೂ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಂದು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದೀರಾ. ಸಮಾವೇಶ ಮಾಡ್ತಾ ಇರೋದು ಮನ್ರೇಗಾ ಕಾಯ್ದೆ, ಉದ್ಯೋಗ ಖಾತ್ರಿಯನ್ನ ಉಳಿಸಬೇಕು. ಏನೇ ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ನಿರ್ನಾಮ ಮಾಡೋದಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ಬಹಳ ಕಸರತ್ತು ಮಾಡ್ತಾ ಇದೆ. ಮನ್ರೇಗಾ ಯಾಕೆ ಉಳಿಬೇಕು ಅನ್ನೋದು ಪ್ರಶ್ನೆ. ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತೇನಾದ್ರೂ ಗ್ರಾಮ ಪಂಚಾಯಿತಿಗಳು ಬದುಕಿದ್ದಾವೆ, ಗ್ರಾಮ ಪಂಚಾಯಿತಿಗಳಿಗೆ ಏನಾದ್ರೂ ಬೆಲೆ ಇದೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯಿತಿಗಳಲ್ಲಿ ಬಾಗಿಲು ತೆಗೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ, ಅದು ಕೇವಲ ಮನ್ರೇಗಾಯಿಂದ ಇವತ್ತು ಗ್ರಾಮ ಪಂಚಾಯಿತಿಗಳು ಜೀವಂತವಾಗಿದ್ದಾವೆ. ಮನ್ರೇಗಾ ಬಿಟ್ರೆ ಅದೇನು ನಿಮ್ಗೆ ವರ್ಗ 1 ಅಂತ ಅನುದಾನ ಬರ್ತದೆ, ಅದು ಒಬ್ಬೊಬ್ಬ ಮೆಂಬರ್ಗೆ ಹಂಚ್ಕೊಂಡ್ರೆ 30,000 ರೂಪಾಯಿ 50,000 ರೂಪಾಯಿ ಬರ್ತದೆ. ಕರೆಕ್ಟಾ? ವರ್ಗ 1 ಅನುದಾನ ಮೆಂಬರ್ ವಾರು ಹಂಚಿಕೆ ಮಾಡಿದ್ರೆ 50,000 ರೂಪಾಯಿಗೆ ನಿಂತೋಗ್ತದೆ. ಇವತ್ತೇನ ಊರುಗಳಲ್ಲಿ ಕೆಲಸ ಆಗ್ತಾ ಇದೆ ಅಂದ್ರೆ ಮನ್ರೇಗಾದಲ್ಲಿ ಬರೋ ದುಡ್ಡಿಂದ ಕೆಲಸ ಆಗ್ತಾ ಇದೆ. ಆ ಮನ್ರೇಗಾ ದುಡ್ಡು ಉಪಯೋಗಿಸಿ ಮೆಂಬರ್ಗಳು ಕೆಲಸ ಮಾಡೋದ್ರಿಂದ ಊರಲ್ಲಿ ತಲೆ ಎತ್ಕೊಂಡು ಓಡಾಡೋ ಪರಿಸ್ಥಿತಿ ಇದೆ. ಬರೀ ಹಣಕಾಸು ಆಯೋಗದ ಅನುದಾನ ಅಥವಾ ವರ್ಗ 1 ಅನುದಾನ ಇಷ್ಟ್ರ ಮೇಲೇನೆ ಕೆಲಸ ಮಾಡಬೇಕು ಅಂದ್ರೆ ಪಂಚಾಯಿತಿಗಳು ಕೆಲಸ ಮಾಡಕ್ಕೆ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡಿ. ಆ ಪರಿಸ್ಥಿತಿ ಬಂದ್ರೆ ನಾಳೆ ಮೆಂಬರ್ಗಳು ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕೆ ಆಗೋದಿಲ್ಲ. ಇವತ್ತು ಮನ್ರೇಗಾದಿಂದ ಒಂದೊಂದು ಪಂಚಾಯಿತಿಗೆ 50 ಲಕ್ಷದಿಂದ 2 ಕೋಟಿ ರೂಪಾಯಿ ಅನುದಾನ ಬರ್ತಾ ಇದೆ. ಊರಲ್ಲಿ ಒಂದು ಕಾಲುವೆ ಮಾಡಬಹುದು, ಒಂದು ರೋಡ್ ಮಾಡಬಹುದು, ಅಥವಾ ಶಾಲೆ ಕಾಂಪೌಂಡು, ಅಂಗನವಾಡಿ ಕಟ್ಟಡ, ಆಟದ ಮೈದಾನ ಇವೆಲ್ಲ ಮಾಡೋದಕ್ಕಾಗಿದೆ ಅಂದ್ರೆ ಮನ್ರೇಗಾ ದುಡ್ಡಿಂದ ಮಾತ್ರ ಸಾಧ್ಯ. ಹಳ್ಳಿಗಳಲ್ಲಿ ಕೆಲಸ ಆಗ್ತಾ ಇದೆ ಅಂದ್ರೆ ಅದು ಮನ್ರೇಗಾ ದುಡ್ಡಿಂದ ಆಗ್ತಾ ಇದೆ. ಇವತ್ತು ಹಳ್ಳಿಗಳನ್ನ ನಿರ್ನಾಮ ಮಾಡಬೇಕು, ಪಂಚಾಯಿತಿಗಳನ್ನ ಮುಗಿಸಾಕ್ಬೇಕು ಅಂತೇಳಿ ಕೇಂದ್ರ ಸರ್ಕಾರದವರು ಮನ್ರೇಗಾನ್ನ ತುಳಿಯೋದಕ್ಕೆ ಹೊರಟಿದ್ದಾರೆ. ಎರಡನೇದು, ಬೇರೆ ಯಾವುದೋ ಕಾನೂನು ಮಾಡಿದ್ದಾರೆ. ಆ ಕಾನೂನಲ್ಲಿ ಏನಾದ್ರೆ ಕೆಲಸ ಮಾಡಬೇಕು ಅಂದ್ರೆ ಟೆಂಡರ್ ಇರೋರು ಕೆಲಸ ಮಾಡಬೇಕು. ಅದಕ್ಕೆ ಯಾವುದೋ ಒಂದು ಕಂಡೀಷನ್ ಹಾಕವ್ರೆ. ಆ ಕಂಡೀಷನ್ ಯಾರಿಗೆ ಸಿಗುತ್ತೆ ಅಂದ್ರೆ ಟೆಂಡರ್ದಾರರಿಗೆ ಮಾತ್ರ ಸಿಗುತ್ತೆ. ಯಾರಿಗಾನ ಕೂಲಿ ಬೇಕು ಅಂದ್ರೆ ಅವರು ಟೆಂಡರ್ ತಗೊಂಡಿರೋ ಕಾಂಟ್ರಾಕ್ಟ್ ಕೆಳಗಡೆ ಹೋಗಿ ಕೆಲಸ ಮಾಡಬೇಕು. ಅಲ್ಲಿಗೆ ಉದ್ಯೋಗ ಖಾತ್ರಿಯಿಂದ ಇವತ್ತು ಎಷ್ಟೋ ಜನ ಹೊಟ್ಟೆಗೆ ಬಟ್ಟೆಗೆ ಸಾಕ್ತಾ ಇದೆ ಉದ್ಯೋಗ ಖಾತ್ರಿ ಯೋಜನೆ. ಅದನ್ನ ನಿರ್ನಾಮ ಮಾಡಿ ಬಡವರನ್ನ ಪಾತಾಳಕ್ಕೆ ತುಳಿಯುವಂತ ಕೆಲಸ ಆಗ್ತಾ ಇದೆ. ಯಾಕೆ ಬಡವರನ್ನ ಪಾತಾಳಕ್ಕೆ ತುಳಿತಾ ಇದ್ದಾರೆ ಅಂದ್ರೆ ಈ ದೇಶದ ಶ್ರೀಮಂತರು ಅಂಬಾನಿ ಅದಾನಿ ಅಂತವರು ಅವ್ರ ಮೇಲೆ ತೆರಿಗೆ ಕಮ್ಮಿ ಮಾಡಕ್ಕೋಸ್ಕರ ಇವತ್ತು ನರೇಗಾನ್ನ ಬಂದ್ ಮಾಡೋದಕ್ಕೆ ಹೊರಟಿದ್ದಾರೆ. ಯಾಕಂದ್ರೆ ಅವ್ರ ತೆರಿಗೆ ಕಟ್ಟೋದನ್ನ ಕಮ್ಮಿ ಮಾಡಿದ್ರೆ ನರೇಗಾಗೆ ದುಡ್ಡಿಲ್ಲ. ನರೇಗಾನೇ ಬಂದ್ ಮಾಡಿಬಿಟ್ರೆ ಶ್ರೀಮಂತರ ಮೇಲೆ ತೆರಿಗೆ ಯಾಕೆ ಹಾಕ್ಬೇಕು? ಅದಕ್ಕೋಸ್ಕರ ಇವತ್ತು ಬಡವರನ್ನ ತುಳಿದು ಶ್ರೀಮಂತರನ್ನ ಸಾಕುವಂತ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ನಮ್ಮ ಹಳ್ಳಿಗಳಿಗೂ ಅನ್ಯಾಯ, ಗ್ರಾಮ ಪಂಚಾಯಿತಿಗಳಿಗೂ ಅನ್ಯಾಯ, ಮುಖ್ಯವಾಗಿ ಬಡವರಿಗೂ ಅನ್ಯಾಯ. ಇನ್ನ ಕೆಲವು ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬರ್ತಾ ಇದೆ. ಇಷ್ಟು ದಿನ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಅಂದ್ರೆ ಜೋರಾಗಿ ಪೈಪೋಟಿ ಇರೋದು ಊರುಗಳಲ್ಲಿ. ಯಾಕಿರೋದು? ನರೇಗಾದಲ್ಲಿ ಒಂದಷ್ಟು ದುಡ್ಡು ಬರ್ತದೆ ಅಂತ ಆ ಪಂಚಾಯಿತಿ ಮೆಂಬರ್ಗಳಿಗೆ ಊರಲ್ಲಿ ಕಿಮ್ಮತ್ತಿರೋದು. ಇವತ್ತು ನರೇಗಾನೇ ಬಂದಾಗೋದ್ರೆ ಪಂಚಾಯಿತಿಗಳನ್ನೇ ಬಾಗ್ಲಾಕುವಂತ ಪರಿಸ್ಥಿತಿ ಬರ್ತದೆ. ಇದು ಆಗಬಾರದು. ಯಾಕೆ ಅಂದ್ರೆ ಅಧಿಕಾರ, ಗಾಂಧೀಜಿಯವರ ಕನಸು ಹಳ್ಳಿ ಜನಗಳ ಕೈಗೆ ಅಧಿಕಾರ ಕೊಡಬೇಕು.
ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು. ಗ್ರಾಮ ಸ್ವರಾಜ್ಯ ಆದ್ರೆ ಮಾತ್ರ ಸ್ವಾತಂತ್ರ್ಯಕ್ಕೆ ಅರ್ಥ ಅಂತೇಳಿ ಗಾಂಧೀಜಿಯವರು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ ಬಂದಾದ್ರೆ ನಾಳೆ ಎಲ್ಲ ದಿಲ್ಲಿ ದರ್ಬಾರ್ ಆಗೋಗ್ತದೆ. ಸರ್ಕಾರ ದಿಲ್ಲಿಯಿಂದನೇ ನಡೆಯುವಂತ ವ್ಯವಸ್ಥೆ ಬಂದ್ಬಿಡ್ತದೆ. ಆವಾಗ ಜನಗಳಿಗೆ ಕಿಮ್ಮತ್ತು ಇಲ್ದಂಗ ಆಗುತ್ತೆ. ಹಾಗಾಗಿ ಇವತ್ತು ಮನ್ರೇಗಾ ಬಚಾವೋ ಸಂಗ್ರಾಮ ಮಾಡ್ತಾ ಇರೋದು ನಮ್ಮ ಹಳ್ಳಿಗಳ ಉಳಿವಿಗಾಗಿ. ಬರೀ ಕೂಲಿ ಕಾರ್ಮಿಕರು ಅಂತ ತಿಳ್ಕೋಬೇಡಿ. ಇವತ್ತು ನೀವು ರೇಷ್ಮೆ ಹಾಕಿದ್ರೆ ರೈತರಿಗೆ ದುಡ್ಡು ಬರ್ತದೆ, ಬಾಳೆ ಹಾಕಿದ್ರೆ ದುಡ್ಡು ಬರ್ತದೆ ರೈತರಿಗೆ, ಮಾವು ಹಾಕಿದ್ರೆ ದುಡ್ಡು ಬರ್ತದೆ, ಇವೆಲ್ಲ ದಾಳಿಂಬೆ ಹಾಕಿದ್ರೆ ನಿಮ್ಗೆ ದುಡ್ಡು ಬರ್ತದೆ. ಇವೆಲ್ಲ ರೈತರಿಗೆ ದುಡ್ಡು ಬರ್ತಾ ಇದೆ ಮನ್ರೇಗಾದಲ್ಲಿ. ಬರೀ ಕಾರ್ಮಿಕರು ಮಾತ್ರ ಅಲ್ಲ, ಎಷ್ಟೋ ರೈತರ ಮನೆಗೂ ಕೂಡ ಮನ್ರೇಗಾ ಇಂದ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬರ್ತಾ ಇದೆ. ಹಾಗಾಗಿ ರೈತರು ಉಳಿಬೇಕು, ಬಡವರು ಉಳಿಬೇಕು ಅಂದ್ರೆ ಮನ್ರೇಗಾ ಉಳಿಬೇಕು. ಆ ಬಡವರನ್ನ ನಾಶ ಮಾಡೋಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರ ಮನ್ರೇಗಾನ ಕಿತ್ತಾಕೋದಕ್ಕೆ ಹೊರಟಿದೆ. ಇದರ ವಿರುದ್ಧ ನಾವು ಸಂಗ್ರಾಮ ಮಾಡಬೇಕು. ಬಡವರಿಗಾಗಿ, ರೈತರಿಗಾಗಿ, ಹಳ್ಳಿಗಳ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಹೋರಾಟ ಮಾಡ್ತಾ ಇದೆ. ನೀವು ಕೈ ಜೋಡಿಸ್ಬೇಕು. ನೀವು ಎಲ್ಲರೂ ಜೊತೆಗೂಡಿ ಹೋರಾಟ ಮಾಡಿ ಮನ್ರೇಗಾನ ಉಳಿಸೋಣ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಧನ್ಯವಾದಗಳು.